ಎರಡೇ ಎರಡು ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾದ ಚಾಕೋ ಚಿಪ್ಸ್ನ ಮನೆಯಲ್ಲಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ತೊಗೊಂಡಿದ್ದೀನಿ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ತೊಗೊಳ್ಳಿ. ನಂತರ ನೋಡಿ, ಈ ಓರಿಯೋ ಬಿಸ್ಕೆಟ್ ಒಳಗಡೆ ಇರುತ್ತಲ್ಲ ವೈಟ್ ಕಲರ್ ಪಾರ್ಟು, ಅದನ್ನು ನಾವು ತೆಗೆದು ಸಪ್ರೇಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಹಾಕ್ಕೋಬೋದು, ಯಾಕಂದರೆ ಸ್ವೀಟ್ನೆಸ್ ಇರುತ್ತೆ. ನಾನೇನು ಹಾಕ್ತಾಯಿಲ್ಲ ಅದನ್ನು. ನೋಡಿ, ಈ ರೀತಿಯಾಗಿ ಎಲ್ಲ ವೈಟ್ ಕಲರ್ ಪಾರ್ಟ್ನ ತೆಗಿತಾ ಇದ್ದೀನಿ. ಮತ್ತೇನಂದರೆ, ನಾನಿಲ್ಲಿ ಒಂದೇ ಓರಿಯೋ ಪ್ಯಾಕೆಟ್ ತೊಗೊಂಡಿದ್ದೀನಿ, 10 ರೂಪಾಯಿದು. ಜಸ್ಟ್ ತೋರ್ಸೋಕ್ಕಷ್ಟೇ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ಓರಿಯೋನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಪಾರ್ಟ್ನೂ ತೆಗ್ದಿದ್ದೀನಿ, ವೈಟ್ ಕಲರ್ ಪಾರ್ಟ್ನ. ಈಗ ಈ ಓರಿಯೋ ಬಿಸ್ಕೆಟ್ ಏನಿದೆ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಕೇವಲ ಎರಡೇ ಐಟಮ್ ಉಪಯೋಗಿಸ್ತಿರೋದು ಅಂತ ಮೇಯ್ನಾಗಿ. ನೋಡಿ, ಹಾಕಿದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ, ಇಷ್ಟೇ. ನಂತರ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ. ನೀರಂದರೆ ಎಲ್ಲರ ಮನೆಗಿರುತ್ತೆ. ಈಗ ಇದನ್ನು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಓರಿಯೋ ಪೀಸ್ ಇತ್ತು ಅಂದರೆ ನಮಗೆ ಚಿಕ್ಕೆ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೋಡ್ಕೊಳ್ಳಿ. ನಂದು ಕೂಡ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಓರಿಯೋ ಪೀಸ್ ಉಳಿದಿತ್ತು. ಅದನ್ನು ಮಧ್ಯದಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ತಾ ನಾನು ಹಾಕಿದ್ದೀನಿ. ನೋಡಿ, ನಂತರದಲ್ಲಿ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಏನಂತೀರಿ, ಕೇಕ್ ಮಾಡೋದು ಅದಿದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಪೈಪಿಂಗ್ ಬ್ಯಾಗ್ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಮನೇಲಿರುವ ಒಂದು ಕವರ್ನ ತೊಗೊಂಡಿದ್ದೀನಿ. ಈ ಕವರಲ್ಲಿ ಈಗ ಮಾಡಿರುವಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೋಡಿ, ಜಾಸ್ತಿ ಪೇಸ್ಟ್ ಬರೋದಿಲ್ಲ, ಸ್ವಲ್ಪನೇ ಪೇಸ್ಟ್. ಮಧ್ಯದಲ್ಲಿ ಈ ಕವರ್ ಕೂಡ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ನಂತರದಲ್ಲಿ ಇದನ್ನೇ ಮತ್ತೆ ಬೇರೆ ಕವರಲ್ಲೂ ಕೂಡ ಹಾಕಿ ನಾನು ಚಿಕ್ಕಿನ ಇಟ್ಟಿದ್ದೀನಿ. ನೋಡ್ಕೊಳ್ಳಿ, ಫಸ್ಟ್ನ ಕವರ್ನ ಚೆನ್ನಾಗಿದೆಯೋ ಇಲ್ಲೋ ಇಲ್ಲ ತೂತಿದೆಯೋ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಿಮ್ಮ ಪ್ರಯತ್ನ ವೇಸ್ಟ್ ಆಗಬಾರ್ದು. ಯಾಕಂದ್ರೆ ಡಬಲ್ ಕೆಲಸ ಆಗಿಬಿಡುತ್ತೆ. ಆದ್ದರಿಂದ ನೋಡಿ, ಈ ವೈಟ್ ಕಲರ್ ಹಾಕಿಲ್ಲ, ಬೇಕಾದರೆ ಹಾಕೋಬೋದು, ನಾನು ಹಾಕ್ತಾಯಿಲ್ಲ. ನಂತರದಲ್ಲಿ ಮತ್ತೇನಂದರೆ, ಈ ವೈಟ್ ಕಲರ್ನೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದ್ರ ಒಳಗೆ ಹಾಕಿದರೆ ಡಬಲ್ ಕಲರ್ ಥರ ಬೀಳುತ್ತೆ. ಅದನ್ನು ಬೇಕಾದ್ರೆ ಟ್ರೈ ಮಾಡಿ ನೀವು, ನಾನು ಮಾಡಿಲ್ಲ ಅದನ್ನು. ನೋಡಿ, ನಂತರ ಈ ಕವರ್ನ ಮೂತಿನ ನಾವು ಕಟ್ಟಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮೂತಿ ಮಾಡ್ಕೊಳ್ಳಿ ಮುಂದ್ಗಡೆ. ಈ ಹಿಂದ್ಗಡೆ ಉಳಿದಿರುವಂಥ ಕವರ್ನ ಈ ರೀತಿ ಟೈಟಾಗಿ ಎಳೆದು ಕಟ್ತೀನಿ ನಾನು. ನೋಡಿ, ಕಟ್ತಾಯಿದ್ದೀನಿ. ಮಾಮೂಲಿ ಕವರ್ ಇದು, ಮನೆಯಲ್ಲಿ ಏನಾದ್ರು ತಂದಾಗ ಕೊಡ್ತಾರಲ್ಲ ಅಂಗಡಿಯಲ್ಲಿ, ಅದೇ ಕವರೇ ಕಟ್ಟಿದ್ದೀನಿ. ನಂತರ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿ ಬಟರ್ ಪೇಪರ್ನ ಹಾಕಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ವೈಟ್ ಪೇಪರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ನೀವು ಅದನ್ನು ರೆಡಿ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ನಾನ್ ಸ್ಟಿಕ್ ಅದರ ಪ್ಲೇಟ್ ಇತ್ತು ಅಂದರೆ ಅದರಲ್ಲೇ ಹಾಕ್ಬೋದು. ಅದರ ಪೇಪರ್ ಹಾಕಿದ್ರೆ ಚೆನ್ನಾಗಿ. ನಂತರ ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಚಿಕ್ಕೆನ ಇಡ್ತಾಯಿದ್ದೀನಿ. ಚಿಕ್ಕೆ ಎಲ್ಲ ಇಟ್ಟಾದಮೇಲೆ ಇದನ್ನು ನಾನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಡ್ತೀನಿ. ಅಂದರೆ ಮೇಲ್ಗಡೆ ಐಸ್ ಇರುತ್ತಲ್ಲ, ಅಲ್ಲಿ ಇಡಬೇಕು. ನೋಡಿ, ಮಧ್ಯದಲ್ಲಿ ನೋಡಿ ಹೇಳಿದ್ನಲ್ಲ, ಇದರ ತೂತಾಗಿಬಿಟ್ರೆ ಬಿದ್ದುಬಿಡುತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ, ಎಲ್ಲ ಚಿಕನ್ನ ನಿಧಾನವಾಗಿ ಈ ಥರ ಹಾಕ್ಕೊಂಡ್ಬಿಟ್ಟು ಬಂದಿದ್ದೀನಿ. ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಿ, ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ನಾನು ತೆಗೆದಿದ್ದೀನಿ. ಈ ರೀತಿಯಾಗಿ ಗಟ್ಟಿಯಾಗಿದೆ. ಮತ್ತು ಇದೇನೆಂದರೆ ಮುಟ್ಟಿದ್ರೆ ಮೆಲ್ಟ್ ಆಗುತ್ತೆ. ಯಾಕಂದರೆ ಇದು ಸೇಮು ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ, ಆ ರೀತಿಯಾಗಿರುತ್ತೆ. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನೋಡಿ, ಈ ರೀತಿ ಜಸ್ಟ್ ಈಗ ಮುಟ್ಟಿದ್ರೆ ಬೀಳ್ತಾ ಇದೆ. ಮತ್ತು ಸ್ವಲ್ಪ ಹೊತ್ತಿಗೆ ಅದು ಕರ್ಗೋಕ್ಕೂ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ತುಂಬ ಕ್ರೀಮಿಯಾಗಿರುತ್ತೆ. ಆದ್ದರಿಂದ ನಾನು ಬಿಡಿಸಾದ್ಮೇಲೆ ಮತ್ತೆ ಇದನ್ನು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲೇ ಇಡ್ತೀನಿ. ನೋಡಿ, ಮತ್ತು ಬಟರ್ ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ, ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ನಾವು ಯಾವ ರೀತಿಯಾಗಿ ಚಿಕ್ಕೆ ಹಾಕಿರ್ತೀವೋ ಆ ರೀತಿಯಾಗಿ ಬಿಟ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ನಿಮಗೆ ಶೇಪ್ ಬರದೇ ಇರ್ಬೋದು, ನಂತರದಲ್ಲಿ ಕರೆಕ್ಟಾಗಿ ಶೇಪ್ ಬರುತ್ತೆ. ಇಲ್ಲಿ ನೋಡಿ, ನಾನು ಬಿಡಿಸಾದ್ಮೇಲೆ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಮತ್ತೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾದ ಚಾಕೋಸಿ ಚಿಪ್ಸ್ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ನಮ್ಮ ಒಂದು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಆಶಿಸ್ತೀನಿ. ನೋಡಿ, ಮನೆಯಲ್ಲಿ 2 ಐಟಮ್ಗಳಿಂದ ರೆಡಿಯಾದಂಥ ಚಾಕೋ ಚಿಪ್ಸ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.